ಇನ್ನು ಯುದ್ಧದ ಎಫೆಕ್ಟ್ ಹೋಟೆಲ್ ಉದ್ಯಮದ ಮೇಲೆ ನೇರವಾಗಿ ಬರೆ ಎಳೆದಿದೆ. ಯುದ್ಧದ ಕಾರ್ಮೋಡ ಆವರಿಸಿಕೊಂಡಿದೆ ಭಾರತದಲ್ಲಿ. ಜೊತೆಗೆ ನೋಡಿ, ಆಲ್ಟರ್ನೇಟಿವ್ ವ್ಯವಸ್ಥೆಗೆ ಹೋಟೆಲ್ ಉದ್ಯಮದವರು ಮುಂದಾಗಲೇಬೇಕಾಗಿದೆ, ಅನಿವಾರ್ಯ. ಎಷ್ಟು ದಿವಸ ಅಂತ ಹೋಟೆಲ್ ಮುಚ್ಚಕ್ಕಾಗತ್ತೆ? ಆ ನಿಟ್ಟಿನಲ್ಲಿ ಸೌದೆ ಒಲೆ ಮೊರೆ ಹೋಗಿದ್ದಾರೆ ಹೋಟೆಲ್ ಮಾಲೀಕರು. ಹಳೆ ಪದ್ಧತಿ, ಈ ಹಿಂದೆ ಇತ್ತಲ್ಲ, ಅದೇ ಪದ್ಧತಿಗೆ ಹೋಗಿದ್ದಾರೆ. ಶಿವಮೊಗ್ಗದ ಶುಭಂ ಹೋಟೆಲ್ನಲ್ಲಿ ಸೌದೆ ಒಲೆ ಅಡುಗೆ, ಗ್ಯಾಸ್ಗಿಂತಲೂ ರುಚಿಯಾದ ಅಡುಗೆಯನ್ನು ತಯಾರಿ ಮಾಡ್ತಾ ಇದ್ದಾರೆ ಈಗ ಆ ಹೋಟೆಲ್ನಲ್ಲಿ. 7ರಿಂದ 8 ಸಿಲಿಂಡ್ರ್ ಬದಲಿಗೆ 3 ಸಿಲಿಂಡ್ರ್ ಬಳಕೆ, ಅಂದರೆ ಒಂದಿಷ್ಟು ಕಮ್ಮಿ ಮಾಡ್ಕೊಂಡಿದ್ದಾರೆ ಸಿಲಿಂಡರ್ ಬಳಕೆಯಲ್ಲಿ. ಇದು ಹೋಟೆಲ್ ಉದ್ಯಮದ ಮೇಲೆ ಕಾರ್ಮೋಡ ಆವರಿಸ್ಕೊಂಡಿದೆ. ನೋಡಿ, ಈ ಹಿಂದೆ ಸಾಕಷ್ಟು ಸೌದೆ ಒಲೆಯಲ್ಲೇ ಅಡುಗೆಯನ್ನು ಮಾಡ್ತಾರೆ. ಈಗಲೂ ಕೂಡ ಹಳ್ಳಿ ಕಡೆಯೆಲ್ಲ ಸೌದೆ ಒಲೆಯಲ್ಲೇ ಜಾಸ್ತಿ ಅಡುಗೆಯನ್ನು ಮಾಡ್ತಾರೆ. ಆದರೂ ಕೂಡ 90% ಗ್ಯಾಸಲ್ಲೇ ಈಗ ಅಡುಗೆ ಮಾಡೋದು. ಇನ್ನು ಕೆಲವೊಂದು ಕಡೆ ಸೌದೆ ಒಲೆಯಲ್ಲಿ ಅಡುಗೆ ಮಾಡ್ತಾರೆ. ಮತ್ತು ಬೆಂಗಳೂರಿನಲ್ಲೂ ಕೂಡ ಕೆಲವೊಂದಿಷ್ಟು ಹೋಟೆಲ್ಗಳಲ್ಲಿ, ಸ್ಪೆಷಲಿ ನಾನ್ ವೆಜ್ ಹೋಟೆಲ್ಗಳು, ಈ ಸೌದೆ ಒಲೆ ಊಟ ಅಂದರೆ ಭಾಳ ರುಚಿ ಇರ್ತದೆ ಅಂದ್ಕೊಂಡು ಗ್ರಾಹಕರು ಕೂಡ ಮುಗಿ ಬೀಳ್ತಾ ಇರ್ತಾರೆ. ಈಗ ಆಲ್ಟರ್ನೇಟ್ ವ್ಯವಸ್ಥೆಗಳು ಮಾಡಿಕೊಳ್ಳಲೇಬೇಕಾಗಿದೆ. ಅದರಲ್ಲಿ ಕೂಡ ಈಗ ಈ ಕರೆಂಟ್ ಸ್ಟವ್ಗಳಿರ್ಬೋದು, ಅಥವಾ ಈ ಬಾಯ್ಲರ್ಗಳಿರ್ಬೋದು, ಈ ಸೌದೆ ಒಲೆ ಅಡುಗೆ ಇರ್ಬೋದು, ಎಲ್ಲವೂ ಕೂಡ ಈಗ ಮಾಡ್ತಾ ಇದ್ದಾರೆ. ನಮಗೆ ಗ್ಯಾಸ್ ಸಿಗ್ತಾ ಇರಲಿಲ್ಲ 2 ದಿವಸ ಅಂದರೆ ಹೋಟ್ಲು ಕ್ಲೋಸ್ ಮಾಡುವಂಥ ಪರಿಸ್ಥಿತಿ ನಮ್ಮಲ್ಲಿತ್ತು. ದಿನ 7ರಿಂದ 8 ಗ್ಯಾಸ್ ನಮಗೆ ಬೇಕಾಗಿತ್ತು. ಇವಾಗ ನಾವು 2 ದಿವಸದಿಂದ ದಿನ ಒಂದು 2 ಗ್ಯಾಸ್ಗೆ ಯೂಸ್ ಮಾಡೋ ಥರ ಮಾಡ್ಕೊಂಡಿದ್ದೀವಿ. ಅದಕ್ಕೆ ಆಲ್ಟರ್ನೇಟ್ ಆಗಿ ನಾವು ನಮ್ಮದೇ ಒಂದು ಐಡಿಯಾದಲ್ಲಿ ಒಂದು ತಂದೂರಿ ಬಟ್ಟೆಗೆ ಕೊಯ್ಲು ಹಾಕ್ಬಿಟ್ಟು ಅದರಲ್ಲಿ ಇವತ್ತು ದಿನ ಇದೆ, ಅದರಲ್ಲೇ ಎಲ್ಲ ಐಟಮ್ನ ಆ ಬಟ್ಟೆಯೊಳಗೆ ಮಾಡಿದ್ದೀವಿ. ಹಾಗೆ 2 ಸಿಗಡಿಯನ್ನು ಇಟ್ಕೊಂಡಿದ್ದೀವಿ, ಅದರಲ್ಲೂ ಇದ್ಲು ಹಾಕ್ಬಿಟ್ಟು ಅದರಲ್ಲೂ ಅಡುಗೆ ಮಾಡ್ತಾ ಇದ್ದೀವಿ. ಊಟ ಗ್ಯಾಸ್ಗಿಂತ ಇದು ನಾವು ಇದ್ಲಲ್ಲಿ ಮಾಡಿದ್ರೆ ಊಟ ಟೇಸ್ಟು ಚೆನ್ನಾಗಿರ್ತದೆ. ಮತ್ತೆ ನಮಗೆ ಗ್ಯಾಸು ದಿನಕ್ಕೆ 5 ಗ್ಯಾಸ್ ಉಳ್ದಂಗೆ ಆಗಿದೆ, ಖರ್ಚು ಕಮ್ಮಿ ಆಗ್ತದೆ. ಇವಾಗ ಏನಂದ್ರೆ ನಮಗೆ ಗ್ಯಾಸ್ ಸಿಗ್ತಾ ಇರಲಿಲ್ಲ 2 ದಿವಸ ಅಂದರೆ ಹೋಟ್ಲು ಕ್ಲೋಸ್ ಮಾಡುವಂಥ ಪರಿಸ್ಥಿತಿ ನಮ್ಮಲ್ಲಿತ್ತು. ದಿನ 7ರಿಂದ 8 ಗ್ಯಾಸ್ ನಮಗೆ ಬೇಕಾಗಿತ್ತು. ಇವಾಗ ನಾವು 2 ದಿವಸದಿಂದ ದಿನ ಒಂದು 2 ಗ್ಯಾಸ್ಗೆ ಯೂಸ್ ಮಾಡೋ ಥರ ಮಾಡ್ಕೊಂಡಿದ್ದೀವಿ. ಅದಕ್ಕೆ ಆಲ್ಟರ್ನೇಟ್ ಆಗಿ ನಾವು ನಮ್ಮದೇ ಒಂದು ಐಡಿಯಾದಲ್ಲಿ ಒಂದು ತಂದೂರಿ ಬಟ್ಟೆಗೆ ಕೊಯ್ಲು ಹಾಕ್ಬಿಟ್ಟು ಅದರಲ್ಲಿ ಇವತ್ತು ದಿನ ಇದೆ, ಅದರಲ್ಲೇ ಎಲ್ಲ ಐಟಮ್ನ ಆ ಬಟ್ಟೆಯೊಳಗೆ ಮಾಡಿದ್ವಿ.